ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸೌಧ ತಲುಪಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಬಜೆಟ್ ಪ್ರತಿಯೊಂದಿಗೆ ವಿಧಾನಸೌಧವನ್ನು ತಲುಪಿದ್ದಾರೆ. ಮತ್ತೊಂದೆಡೆ ಸದಸ್ಯರಿಗೆ ಒದಗಿಸುವುದಕ್ಕೆ ಬಜೆಟ್ ಪ್ರತಿಗಳು ವಿಧಾನಸೌಧ ರೀಚ್ ಆಗಿದೆ. ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ, ನಾಗರಾಜ್ ಯಾದವ್ ಸೇರಿ ಪ್ರಮುಖರು ಅವರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇರೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಐವನ್ ಡಿಸೋಜಾ ಇದ್ದಾರೆ, ಅದೇ ರೀತಿ ನಾಗರಾಜ್ ಯಾದವ್ ಇದ್ದಾರೆ. ಅವರನ್ನ ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ಮುಖ್ಯಮಂತ್ರಿ ಸದ್ಯ ವಿಧಾನಸೌಧ ತಲುಪಿದ್ದಾರೆ. ಕ್ಯಾಮ್ರಾ ಬಂತು. ಕ್ಯಾಮ್ರಾ ಡೌನ್ ಯೋಗಿ ಕ್ಯಾಮ್ರಾ சார் பேக் சார் நான் முன்னாடி போவாதீங்கண்ணா ಡೌನ್ ಮಾಡಿ ಸರ್ ಕ್ಯಾಮ್ರಾ ಡೌನ್ ಮಾಡಿ ಸರ್ ಸರ್ ಸ್ಟಿಲ್ ಡೌನ್ ಮಾಡಿ ಸರ್ ಮುಂದೆ ಸಿಎಂ ಊರುಗೋಲಿನೊಂದಿಗೆ ಅವರು ಹೆಜ್ಜೆ ಹಾಕ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಅವರ ಆರೋಗ್ಯ ಸಮಸ್ಯೆಯ ಕಾರಣದಿಂದಾಗಿ, ಮಂಡಿ ನೋವಿನ ಕಾರಣಕ್ಕಾಗಿ ಈಗ ವೀಲ್ ಚೇರ್ ಅಲ್ಲಿ ಕೂತು ವಿಧಾನಸೌಧವನ್ನು ಪ್ರವೇಶಿಸ್ತಾ ಇದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಬರೋ ಸಂದರ್ಭದಲ್ಲಿ ಊರುಗೋಲನ್ನ ಬಳಸಿದ್ರು. ಈಗ ವಿಧಾನಸೌಧಕ್ಕೆ ಎಂಟ್ರಿ ಆಗೋ ವೇಳೆ ವೀಲ್ ಚೇರ್ ಮುಖಾಂತರ ಅವರು ಎಂಟ್ರಿ ಆಗ್ತಾ ಇದ್ದಾರೆ. ಅವರ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಜೊತೆಗೆ ಬೇರೆ ಬೇರೆ ಕಾಂಗ್ರೆಸ್ನ ಪ್ರಮುಖರು, ವಿಧಾನ ಪರಿಷತ್ನ ಸದಸ್ಯರು, ಇವರೆಲ್ಲರೂ ಕೂಡ ಸಿಎಂ ಜೊತೆಗಿದ್ದಾರೆ. ಈ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಡಬಹುದಾದಂಥ ಕೊಡುಗೆಗಳು ಏನು ಅನ್ನೋದು ಒಂದು ಕಡೆಯಾದರೆ, ಬ್ಯಾಲೆನ್ಸ್ ಯಾವ ರೀತಿ ಮಾಡ್ತಾರೆ ಅನ್ನುವಂಥ ಕುತೂಹಲ ಮತ್ತೊಂದು ಕಡೆ. ಕಾರಣ ಸವಾಲುಗಳು 108 ಇದ್ದಾವೆ. ಆ ಸವಾಲುಗಳ ಪೈಕಿ ಈಗಾಗಲೇ ನಾನು ಅತಿಥಿಗಳ ಜೊತೆಗೆ ಮಾತನಾಡುವ ವೇಳೆಯೂ ಕೂಡ ಅಭಿವೃದ್ಧಿಯನ್ನ ಗ್ಯಾರಂಟಿ ಓವರ್ಟೇಕ್ ಮಾಡಿದೆ ಅನ್ನುವಂಥ ಸ್ಥಿತಿ ಇರೋದ್ರಿಂದ ಈ ಬಜೆಟ್ನಲ್ಲಾದರೂ ಏನಾದರೂ ಹೊಸ ಸ್ಟೆಪ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಪ್ರಶ್ನೆ. ಹೊಸ ಆದಾಯದ ಮೂಲಗಳನ್ನು ಸೃಷ್ಟಿ ಮಾಡೋದು, ಹೊಸ ಆದಾಯದ ಮೂಲಗಳನ್ನು ಹುಡುಕೋದು, ಇದು ಕೂಡ ದೊಡ್ಡ ಸವಾಲಿನ ಕೆಲಸ. ಹೊಸ ಆದಾಯದ ಮೂಲಗಳು ಎಲ್ಲಿದ್ದಾವೆ? ಒಂದು, ನೀವು ಗೌರ್ಮೆಂಟ್ನ ಖರ್ಚಿಗೆ, ಸರ್ಕಾರದ ಖರ್ಚಿಗೆ ಕಡಿವಾಣ ಹಾಕಬೇಕು. ಅದು ಮಾಡಬೇಕು ಅಂತಂದ್ರೆ ವಿರೋಧಗಳು ವ್ಯಕ್ತವಾಗುತ್ತೆ. ಆ ವಿರೋಧಗಳನ್ನ ಜೀರ್ಣಿಸಿಕೊಳ್ಳುವಂತ ತಾಕತ್ತಿದೆಯಾ ಈಗಿನ ರಾಜಕೀಯ ಪರಿಸ್ಥಿತಿಯಲ್ಲಿ? ಒಂದು ಪ್ರಮುಖವಾದಂಥ ಸ್ಟೆಪ್ಗಳನ್ನು ತೆಗಿಬೇಕು ಅಂತಾದ್ರೆ ಆ ಸ್ಟೆಪ್ಗಳು ತೆಗೆದುಕೊಂಡ ವೇಳೆ ವಿರೋಧಗಳು ಬಂದೇ ಬರುತ್ತೆ, ರಾಜಕೀಯ ವಿರೋಧಗಳು ಬಂದೇ ಬರುತ್ತೆ. ನಾನು ಆಗ್ಲೇ ಎಲ್ಲಿ ಖರ್ಚುಗಳಾಗ್ತಾ ಇದೆ ಅಂತ ವಿವರಿಸ್ತಾ ಹೋದೆ. ಎಲ್ಲಿ ಅನಗತ್ಯ ಖರ್ಚುಗಳಾಗ್ತಾ ಇದೆ, ಆ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕದಿದ್ದರೆ ದುಡ್ಡು ಉಳಿಸೋದಕ್ಕಾಗಲ್ಲ. ನೀವು ರಾಜಕೀಯ ಕಾರಣಕ್ಕಾಗಿ ಸಿಕ್ಕವರನ್ನ ಕ್ಯಾಬಿನೆಟ್ ದರ್ಜೆ ಅಂತ ಮಾಡ್ತಾ ಹೋದ್ರೆ ಖರ್ಚು ಜಾಸ್ತಿ ಆಗ್ತಾ ವಿನಃ ಕಡಿಮೆ ಆಗೋದಕ್ಕೆ ಸಾಧ್ಯ ಇಲ್ಲ. ಇದರ ಮಧ್ಯೆ ಸರ್ಕಾರದ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ಸತೀಶ್ ನಾಗರಾಜ್ ಅವರು ಹೇಳ್ತಾ ಇದ್ರು, ಸ್ಯಾಲರಿ, ಪೆನ್ಷನ್ ಇದೇ ಮೇಜರ್ ಶೇರು ನಮ್ಮ ಬಜೆಟ್ ನಲ್ಲಿ ಖರ್ಚಾಗ್ತಾ ಇರೋದು. ಅದನ್ನಂತೂ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಇಲ್ಲ. ಸೊ ನೀವು ಸ್ಯಾಲರಿ ಕಡಿಮೆ ಮಾಡ್ತೀವಿ ಅಂತ ಹೇಳೋದಕ್ಕೆ ಬರಲ್ಲ, ಪೆನ್ಷನ್ ಕಡಿಮೆ ಮಾಡ್ತೀವಿ ಅಂತ ಹೇಳೋದಕ್ಕೆ ಬರಲ್ಲ, ಅದು ನಡೀತಾನೆ ಹೋಗಬೇಕು. ಅದರ ಮಧ್ಯೆ ಏನು ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಹುಡುಕುವಂತ ಪ್ರಯತ್ನಗಳಾಗಬೇಕು. ಪ್ರಯತ್ನಗಳಾಗಿದೆ, ಬಟ್ ಅದು ಎಷ್ಟರ ಮಟ್ಟಿಗೆ ಫಲ ಕೊಟ್ಟಿದೆ ಗೊತ್ತಿಲ್ಲ. ಕಳೆದ ಬಜೆಟ್ 3.71 ಲಕ್ಷ ಕೋಟಿಯ ಬಜೆಟ್. ಇಂಪ್ಲಿಮೆಂಟೇಷನ್ ಎಷ್ಟು ಅಂತ ಕೇಳಿದ್ರೆ 68% ಟಿಲ್ ನೌ, 62% ಕ್ಷಮಿಸಿ, 38% ರೀಚ್ ಆಗೋದಕ್ಕಾಗತ್ತಾ ಒಂದು ತಿಂಗಳಲ್ಲಿ ಅಂತ ಕೇಳಿದ್ರೆ ಆಗಲ್ಲ. ಸೊ ನೀವು ಬಜೆಟ್ ಮಂಡಿಸೋ ಸಂದರ್ಭದಲ್ಲಿ ಘೋಷಣೆ ಮಾಡಿದಿರಿ, ಅನುಷ್ಠಾನ ಆಗಿದೆಯಾ? ಅನುಷ್ಠಾನ ಆಗಿಲ್ಲ ಅಂತ ಅಂಕಿಅಂಶ ಹೇಳ್ತಾ ಇದೆ. ಅನುಷ್ಠಾನ ಮಾಡೋದಕ್ಕೆ ಏನು ಸಮಸ್ಯೆ ಆಗ್ತಿದೆ ಅಂತಂದ್ರೆ ಕಲೆಕ್ಷನ್ನು. ನಾನು ಆಗ್ಲೇ ಹೇಳಿದೆ, ಟಾರ್ಗೆಟ್ ರೀಚ್ ಆಗುವಂತ ಏಕೈಕ ಇಲಾಖೆ ಅಬಕಾರಿ ಇಲಾಖೆ.
38,000 ಕೋಟಿ ಅವರಿಗೆ ಟಾರ್ಗೆಟ್ ಕೊಟ್ಟರು, ಅವರು ಆಲ್ಮೋಸ್ಟ್ ರೀಚ್ ಆಗ್ತಾರೆ. ಅದಕ್ಕಾಗಿ ನಾವು ರಾಜ್ಯದ ಕುಡುಕರಿಗೆ ಧನ್ಯವಾದ ಹೇಳಬೇಕು. ಸೊ ಆ ಕಾರಣಕ್ಕಾಗಿ ಅಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಕಲೆಕ್ಷನ್ ಆಗ್ತಾ ಇದೆ. ಉಳಿದ ಕಡೆಗೆ ಆಗ್ತಾ ಇದೆ ಅಂತ ಕೇಳಿದ್ರೆ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.